ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ. ವೇದ ಭಾಗದಿಂದ ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 10ರಿಂದ 16ನೇ ವಚನದವರೆಗ ನಾವು ಓದಿಕೊಳ್ಳೋಣ. ಒಂದಾನೊಂದು ಸಬ್ಬತ್ತಿನದಲ್ಲಿ ಆತನು ಒಂದು ಸಭಾಮಂದಿರದೊಳಗೆ ಉಪದೇಶ ಮಾಡುತ್ತಾ ಇದ್ದನು. ಅಲ್ಲಿ 18 ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀಯು ಇದ್ದಳು. ಆಕೆಯು ನಡುಬಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೆ ಇದ್ದಳು. ಯೇಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು ಆಕೆಯನ್ನು, ಅಮ್ಮ, ನಿನಗೆ ರೋಗ ಬಿಡುಗಡೆ ಆಯಿತು ಎಂದು ಹೇಳಿ ಆಕೆ ಮೇಲೆ ತನ್ನ ಕೈಗಳನ್ನು ಇಟ್ಟನು. ಇಟ್ಟ ಕೂಡಲೇ ಆಕೆ ನೆಟ್ಟಗಾದಳು, ದೇವರನ್ನ ಕೊಂಡಾಡಿದಳು. ಆದರೆ ಆ ಸಭಾಮಂದಿರದ ಅಧಿಕಾರಿಯು ನಡೆದ ಸಂಗತಿಯನ್ನು ನೋಡಿ ಸಬ್ಬತ್ತಿನದಲ್ಲಿ ಯೇಸು ಸ್ವಸ್ಥ ಮಾಡಿದನಲ್ಲ ಎಂದು ರೋಷಗೊಂಡು, ಜನರಿಗೆ ಕೆಲಸ ಮಾಡೋದಕ್ಕೆ 6 ದಿವಸಗಳು ಅವೆಯಷ್ಟೇ, ಆ ದಿವಸಗಳಲ್ಲಿ ಬಂದು ವಾಸಿ ಮಾಡಿಕೊಳ್ಳಿರಿ, ಸಬ್ಬತ್ತಿನದಲ್ಲಿ ಮಾತ್ರ ಬೇಡ ಎಂದು ಹೇಳಿದನು. ಆ ಮಾತನ್ನು ಕೇಳಿ ಸ್ವಾಮಿಯು ಅವನಿಗೆ, ಕಪಟಿಗಳು ನೀವು, ನಿಮ್ಮಲ್ಲಿ ಪ್ರತಿಯೊಬ್ಬನು ಸಬ್ಬತ್ತಿನದಲ್ಲಿ ತನ್ನ ಎತ್ತನ್ನಾಗಲಿ ಕತ್ತೆಯನ್ನಾಗಲಿ ಗೋದಲಿಯಿಂದ ಬಿಚ್ಚಿ ನೀರು ಕುಡಿಸುವುದಕ್ಕಾಗಿ ಹಿಡ್ಕೊಂಡು ಹೋಗುತ್ತಾನಲ್ಲವೇ? ಹಾಗಾದರೆ 18 ವರ್ಷಗಳ ತನಕ ಸೈತಾನನು ಕಟ್ಟಿ ಹಾಕಿದ್ದವಳು ಅಬ್ರಹಾಮನ ವಂಶದವಳು ಆಗಿರುವ ಈಕೆಯನ್ನು ಸಬ್ಬತ್ತಿನದಲ್ಲಿ ಈ ಕಟ್ಟಿನೊಳಗಿಂದ ಬಿಡಿಸಬಾರದೆ ಎಂದು ಉತ್ತರ ಕೊಟ್ಟನು. ಓದಿದಂಥ ವೇದ ಭಾಗವನ್ನು ದೇವರು ಆಶೀರ್ವಾದ ಮಾಡಿಕೊಳ್ಳಿ. ಕರ್ತನೆ, ಈ ಓದಿದಂಥ ವೇದ ಭಾಗವನ್ನು ಸ್ವಾಮಿ ದೇವ ಕರ್ತನೆ ನೀನು ಆಶೀರ್ವದಿಸು. ಆತ್ಮನಾದಾತನೇ ನೀನು ಮಾತನಾಡಿ ಸ್ವಾಮಿ. ದೇವ ಕರ್ತನೆ, ನಿನ್ನ ವಾಕ್ಯವು ಜೀವಳ್ಳದು ಸ್ವಾಮಿ. ಈ ಬಾಯಿ ಕತ್ತಿಗಿಂತಲೂ ಹದವಾದದ್ದು ನಿನ್ನ ವಾಕ್ಯವು ಸ್ವಾಮಿ. ನಿನ್ನ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ದೇವ ಕರ್ತನೆ ನಮ್ಮ ತಪ್ಪುಗಳನ್ನು ಸರಿಪಡಿಸಿ ದೇವ ನಮ್ಮ ಜೀವಿತವನ್ನು ಸರಿದಿದ್ದುಕೊಳ್ಳುವ ಹಾಗೆ ಸಹಾಯ ಮಾಡು. ನೀನೇ ಎಲ್ಲವನ್ನು ಮಹಿಮೆಂದು ಸ್ತುತಿಗನ ಮಾನ ಮಹಿಮೆ ನಿನಗೆ ಉಂಟಾಗಲೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ, ಆಮೆನ್. ಈ 13ನೇ ಅಧ್ಯಾಯದಲ್ಲಿ 11ನೇ ವಚನದಲ್ಲಿ ನೋಡುವಾಗ 18 ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀಯು ಇದ್ದಳು. ಸಬ್ಬತ್ತಿನದಲ್ಲಿ ಆತನು ಒಂದು ದಿವಸ ಸಭಾಮಂದಿರದೊಳಗೆ ಉಪದೇಶ ಮಾಡುವಾಗ, ಆ ಉಪದೇಶ ಮಾಡುವಂತ ಜನ ಇದ್ದಾಗಲೂ ಕೂಡ ಅಲ್ಲಿ ಒಬ್ಬ ಸಹೋದರಿ ಅಂದ್ರೆ ಸ್ತ್ರೀಯು ಇದ್ದಳು. ಆ ಸ್ತ್ರೀಯು ಯಾವ ರೀತಿ ಎಂಬುದಾಗಿ ನೋಡುವಾಗ ಮೈಯಲ್ಲಿ ರೋಗವುಳ್ಳಂತ ಒಂದು ಸ್ತ್ರೀ ಆಗಿದ್ದಳು. ಅದು ಯಾವ ರೀತಿ ರೋಗ ಅಂತಂದ್ರೆ, ಆಕೆ ನಡುಬಗ್ಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೆ ಇದ್ದಳು ಎಂಬುದಾಗಿ ನಾವು ಗಮನಿಸಬಹುದು. ಈ ಒಂದು ಆತ್ಮೀಯ ವಿಚಾರದಲ್ಲಿ ಒಂದು ಭಾಗವನ್ನು ನಾವು ಯೋಚಿಸುವುದಾದರೆ, ಎಷ್ಟೋ ಜನರು ದೇವರ ವಾಕ್ಯವನ್ನ ಕೇಳ್ತಾ ಇದ್ದಾರೆ, ಎಷ್ಟೋ ಜನರು ದೇವರ ವಾಕ್ಯವನ್ನ ಓದುತ್ತಾ ಇದ್ದಾರೆ, ಎಷ್ಟೋ ಜನರು ಸುವಾರ್ತೆಗಾಗಿ ತಮ್ಮ ಹೃದಯವನ್ನ ಕಾಠಿಣ್ಯ ಮಾಡಿಕೊಂಡು ಇರುವುದನ್ನು ನಾವು ನೋಡಬಹುದು. ಅನೇಕ ಸಮಯಗಳಲ್ಲಿ ನಾವು ಎಂಥ ದೇವರ ವಾಕ್ಯವನ್ನು ಕೇಳಿದರೂ ಕೂಡ ಅನೇಕ ಸೇವಕರ ಮೂಲಕ ನಾವು ದೇವರ ವಾಕ್ಯವನ್ನ ಮತ್ತು ರೇಡಿಯೋಗಳ ಮೂಲಕ ಮತ್ತು ಅದೇ ರೀತಿಯಲ್ಲಿ ಬೀದಿ ಸುವಾರ್ತೆಗಳು ಎಷ್ಟೋ ನಡೆದರೂ ಕೂಡ ಮತ್ತು ಅನೇಕ ದೊಡ್ಡ ದೊಡ್ಡ ದೈವ ಸೇವಕರು ಸುವಾರ್ತೆಯನ್ನು ಪ್ರಕಟಿಸಿದರೂ ಕೂಡ ನಮ್ಮ ಜನರು ಕೆಲವರು ಏನಾಗಿದ್ದಾರೆ ಅಂತಂದ್ರೆ, ಆ ಒಂದು ಈ ಸ್ತ್ರೀಯು ಯಾವ ರೀತಿ ಒಂದು ಮೈಯಲ್ಲಿ ರೋಗವಿದ್ದು ಮೇಲಕ್ಕೆ ಮೈಯನ್ನು ಎತ್ತಲಾರದೆ ಇದ್ದಳು, ನಡುಬಗ್ಗಿದವಳಾಗಿದ್ದಳು, ಅದೇ ರೀತಿಯಲ್ಲಿ ಆತ್ಮೀಯ ರೀತಿಯಲ್ಲಿ ಎಷ್ಟೋ ಮಂದಿ ನಡುಬಗ್ಗಿದವರಾಗಿದ್ದಾರೆ. ಯಾಕಂದ್ರೆ ಅನೇಕ ಕುಟುಂಬಗಳಲ್ಲಿ ಕ್ರೈಸ್ತರಾಗಿದ್ದಾಗಲೂ ಕೂಡ ರಕ್ಷಣೆ ಇಲ್ಲದೆ ಇರುವಂಥದ್ದು ನಡುಬುಗ್ಗಿದಂತ ಸ್ಥಿತಿಗೆ ಸೂಚಿಸುವಂಥದ್ದಾಗಿದೆ. ಎಷ್ಟೋ ಕುಟುಂಬಗಳಲ್ಲಿ ಸತ್ಯವೇದವಿದ್ದರೂ ಕೂಡ ಓದಲಾರದೆ ಇರುವಂತ ಸ್ಥಿತಿ ಒಂದು ನಡುಬೊಗ್ಗಿದ ರೀತಿಯಲ್ಲೇ ಇರುವಂತ ಸ್ಥಿತಿ ಆಗಿರುತ್ತದೆ. ಎಷ್ಟೋ ಕುಟುಂಬಗಳಲ್ಲಿ ಒಂದು ಕುಟುಂಬ ಪ್ರಾರ್ಥನೆ ಜೀವಿತವಿಲ್ಲದೆ ಕೂಡ ಇದ್ದಾರೆ. ಎಷ್ಟೋ ಕುಟುಂಬಗಳಲ್ಲಿ ಒಗ್ಗಟ್ಟಿನ ಒಂದು ಸಮಾಧಾನವಿಲ್ಲದೆ ಇರುವಂತ ಕುಟುಂಬ, ಅಂದ್ರೆ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಳ್ಳದೆ ಇರುವಂತ ಒಂದು ಕುಟುಂಬಗಳು ಕೂಡ ಇರುವುದು. ಅದು ಕೂಡ ಒಂದು ಸೈತಾನನಿಂದ
ಕಟ್ಟಲ್ಪಟ್ಟಂತ ಒಂದು ರೋಗಗ್ರಸ್ತವಾದಂತು ಎಂಬುದಾಗಿ ನಾವು ನೋಡಬಹುದಾಗಿದೆ. ಸಮಯದಲ್ಲಿ ಎಷ್ಟೋ ಕಿವಿಗಳು ರಕ್ಷಣೆ ಸುವಾರ್ತೆಗೆ ತೆರೆದರೂ ಕೂಡ ಅದರ ಹೃದಯವನ್ನು ಮಾತ್ರ ದೂರ ಮಾಡಿಕೊಂಡಿರುವುದನ್ನ ನಾವು ಗಮನಿಸಬಹುದು. ಯಾಕಂದ್ರೆ ನಾವು ಅನೇಕ ಸಮಯಗಳಲ್ಲಿ ನಾವು ಕೆಲವರನ್ನ ನಾವು ಅಥವಾ ನಮ್ಮ ಜೀವಿತದಲ್ಲಿ ನೋಡುವಾಗ ನಮ್ಮ ಹೃದಯ ಮಾತ್ರ ಎಷ್ಟೋ ಮೋಸದಿಂದ ವಂಚನೆಯಿಂದ ತುಂಬಿರುವಂತದ್ದಾಗಿದೆ. ಆದ್ರೆ ನಮ್ಮ ತುಟಿಗಳು ಮಾತ್ರ ಕರ್ತನನ್ನ ಸೇವಿಸುವಂಥದ್ದು. ತುಟಿಗಳು ಮಾತ್ರ ದೇವರಿಗೆ ಸಮೀಪವಾಗಿದ್ದು ಹೃದಯವನ್ನು ದೂರ ಮಾಡಿಕೊಂಡಿದ್ದಾರೆ ಎಂಬುದಾಗಿ ಯೆಶಾಯ ಗ್ರಂಥದಲ್ಲಿ ನಾವು ನೋಡುವುದಾಗಿದೆ. ಹಾಗಾದ್ರೆ ನಾವು ಯಾವ ರೀತಿಯಲ್ಲಿ ನಾವು ಮೈ ಬೊಗ್ಗಿದವರಾಗಿದ್ದೇವೆ? ನಾವು ರಕ್ಷಣೆ ಹೊಂದಿ ಕೂಡ ಅನೇಕ ಸಮಯದಲ್ಲಿ ನಾವು ಸಮಯಕ್ಕೆ ಸರಿಯಾದಂತ ರೀತಿಯಲ್ಲಿ ಸಮಯ ಕ್ರಮಬದ್ಧವಾಗಿ ನಾವು ಸತ್ಯ ವೇದವನ್ನು ಓದದೇ ಇರುವಂತಹ ಪರಿಸ್ಥಿತಿ, ನಾವು ಕ್ರಮಬದ್ಧವಾಗಿ ಪ್ರಾರ್ಥನೆ ಇರಲೇದೇ ಇರುವಂತಹ ಜೀವಿತ, ನಮ್ಮ ಕುಟುಂಬಗಳಲ್ಲಿ ರಕ್ಷಣೆ ಒಬ್ಬರಿಗಿದ್ರು ಕೂಡ ಇನ್ನೊಬ್ಬರಿಗೆ ನಾವು ಅವರನ್ನ ರಕ್ಷಣೆ ಮಾರ್ಗದಲ್ಲಿ ಕೂಡ ನಡೆಸದೇ ಇರುವಂತ ಜೀವಿತವು. ಯಾಕಂದ್ರೆ ಒಂದು ಕುಟುಂಬದಲ್ಲಿ ರಕ್ಷಣೆ ಒಬ್ಬರು ಹೊಂದಿದಾದ್ರೆ ಎಲ್ಲರೂ ಕೂಡ ರಕ್ಷಣೆ ಸಿಗುತ್ತದೆ ಎಂಬುದಾಗಿ, ಎಲ್ಲರೂ ರಕ್ಷಣೆ ಹೊಂದಬಹುದು ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತದೆ. ಆದ್ರೆ ಈ ಒಂದು ಸ್ತ್ರೀ ಯಾವ ರೀತಿಯಾಗಿ ಸೈತಾನಿಂದ ಕಟ್ಟಲ್ಪಟ್ಟಿದ್ದಾಳೋ ಅದೇ ರೀತಿಯಾಗಿ ಒಂದು ವೇಳೆ ನೀವಿರುವಂತ ಸ್ಥಳದಲ್ಲಿ ಈ ವಾಕ್ಯವನ್ನು ಕೇಳುತ್ತಾ ಇರುವುದಾದ್ರೆ ಯೇಸು ಸ್ವಾಮಿ ಆಕೆಯನ್ನ ನೋಡಿದಂತ ದೇವರಾಗಿದ್ದಾನೆ. ಒಂದು ವೇಳೆ ನೀನು ಯೇಸು ಕ್ರಿಸ್ತನನ್ನ ಒಂದು ವೇಳೆ ನೋಡದೆ, ಒಂದು ವೇಳೆ ಯೇಸು ಕ್ರಿಸ್ತನನ್ನ ಒಂದು ವೇಳೆ ಸುವಾರ್ತೆಯನ್ನು ಕೇಳದೆ ಇರುವುದಾದ್ರೆ ನೀನು ಇದೇ ಸುವಾರ್ತೆ, ಇದೇ ರಕ್ಷಣೆಯ ದಿನ ಎಂಬುದಾಗಿ ನೀನು ಗಮನಿಸಬಹುದಾದಂತ ವಿಚಾರ. ಯಾಕಂದ್ರೆ ಯೇಸು ಆಕೆಯನ್ನ ನೋಡಿ ಸುಮ್ಮನೆ ಬಿಟ್ಟು ಬಿಡದೆ ಹತ್ತಿರಕ್ಕೆ ಕರೆದು ಆಕೆಗೆ ಅಮ್ಮ ಎಂಬುದಾಗಿ ಕರೆದಂತ ದೇವರಾಗಿದ್ದಾನೆ. ಆಕೆ ರೋಗದ ಕುರಿತಾಗಿ ಬಿಡುಗಡೆ ಮಾಡಿದಂತ ಕರ್ತನಾಗಿದ್ದಾನೆ. ಆಕೆಯ ಮೇಲೆ ತನ್ನ ಕೈಗಳನ್ನು ಇಟ್ಟ ಕೂಡಲೇ ಆಕೆ ನೆಟ್ಟಗಾದಳು, ದೇವರನ್ನ ಕೊಂಡಾಡಿದಳು. ಆದ್ರೆ ಇದನ್ನ ಕಂಡು ಜನರು ಆಶ್ಚರ್ಯಪಟ್ಟರು, ರೋಷಗೊಂಡ್ರು. ಕೆಲವರು ಈ ಸಬ್ಬತ್ ದಿನದಲ್ಲಿ ಈ ರೀತಿ ಯೇಸು ಸ್ವಸ್ಥ ಮಾಡಿದನಲ್ಲ ಎಂಬುದಾಗಿ ಅನೇಕ ಜನರು ಕೋಪಗೊಂಡಾರ. 6 ದಿವಸಗಳು ಇದ್ರೂ ಕೂಡ 6 ದಿವಸಗಳಲ್ಲಿ ಮಾತ್ರ ನೀವು ಸ್ವಸ್ಥಗೊಳ್ಬೇಕು. ಆದ್ರೆ ಯೇಸು ಸ್ವಾಮಿ ಹೇಳುವಂತ ಮಾತು ಏನಂತಂದ್ರೆ, ಕಪಟಿಗಳು ನೀವು, ನಿಮ್ಮಲ್ಲಿ ಪ್ರತಿಯೊಬ್ಬನ ಸಬ್ಬತ್ ದಿನದಲ್ಲಿ ತನ್ನ ಎತ್ತನ್ನಾಗಲಿ ಕತ್ತೆಯನ್ನಾಗಲಿ ಗೋದಲಿಯಿಂದ ಬಿಚ್ಚಿ, ಅಂದ್ರೆ ಎತ್ತುಗಳಿಗಿರುವಷ್ಟು ಗೋದಲಿಯಿಂದ ಕತ್ತೆಗಳಿಗಿರುವಷ್ಟು ಗೌರವ ಮನುಷ್ಯರಿಗೆ ಈ ಜನರು ಕೊಡದೇ ಇರುವುದನ್ನು ನಾವು ನೋಡ್ತೇವೆ. ಅವುಗಳನ್ನ ನಾವು ಬಿಚ್ಚಿ ನೀರು ಕುಡಿಸೋದಕ್ಕೆ ಹಿಡ್ಕೊಂಡು ಹೋಗ್ತೀವಿ. ಆದ್ರೆ ಇಲ್ಲಿ ಯೇಸು ಕ್ರಿಸ್ತನು ಸ್ವಸ್ಥ ಮಾಡಿದಂಥದ್ದನ್ನು ಅವರು ರೋಷಗೊಂಡಿದ್ದನ್ನು ನಾವು ಗಮನಿಸಬಹುದು. 18 ವರ್ಷಗಳಿಂದ ಆಕೆಯನ್ನು ಸೈತಾನನು ಕಟ್ಟಿ ಹಾಕಿದ್ದವಳು, ಈಕೆ ಅಬ್ರಹಾಮನ ವಂಶದವಳು ಎಂಬುದಾಗಿ ನೋಡಬಹುದಾಗಿದೆ. ಈ ಕಟ್ಟಿನೊಳಗಿಂದ ನಾನು ಬಿಡಿಸಬಾರದೆ. ನೀವೊಂದು ವೇಳೆ ಯಾವುದೇ ಸಂದರ್ಭದಲ್ಲಿ ಇದ್ರೂ ಕೂಡ, ಯಾವುದೇ ಒಂದು ಕತ್ತಲೆಯ ಒಂದು ಮಾರ್ಗದಲ್ಲಿ, ಕತ್ತಲೆಯ ಒಂದು ಜೀವಿತದಲ್ಲಿ ಬೆಳಕು ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಒಂದು ವೇಳೆ ಇರುವುದಾದರೆ ಕರ್ತನು ಏನ್ ಹೇಳ್ತಾ ಇದ್ದಾನಂತಂದ್ರೆ, ಆ ಕಟ್ಟಿನೊಳಗಿಂದ ನೀನು ಯಾವ ಪರಿಸ್ಥಿತಿಯಲ್ಲಿ, ಯಾವ ಬಂಧನದಲ್ಲಿ ಒಂದು ವೇಳೆ ಬೆಳಕಿಲ್ಲದೆ ಇರುವಂತ ಸ್ಥಿತಿ ಇರ್ಬೋದು, ಒಂದು ವೇಳೆ ಆಶೀರ್ವಾದವಿಲ್ಲದೆ ಜೀವಿತವಿರ್ಬೋದು, ಒಂದು ವೇಳೆ ಕುಟುಂಬದಲ್ಲಿ ಸಮಾಧಾನವಿಲ್ಲದೆ ಜೀವಿತವಿರ್ಬೋದು, ಒಂದು ವೇಳೆ ಆತ್ಮೀಯ ರೀತಿಯಲ್ಲಿ ನೀನು ಹಿಂದೆ ಕುಗ್ಗಿ ಹೋಗಿರುವಂತ ಜೀವಿತ ಇರ್ಬೋದು. ಆದ್ರೆ ಯೇಸು ಕ್ರಿಸ್ತನು ನೀನಿರುವಂತ ಜೀವಿತವನ್ನು ಮಾರ್ಪಡಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆತನು ನಿನ್ನ ಸ್ಥಿತಿಗತಿಯನ್ನು ಮಾರ್ಪಡಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆತನು ಅನೇಕ ಜನ ರೋಗಿಗಳನ್ನ ಕಂಡು ಕನಿಕರ ಪಟ್ಟಂತ ದೇವರಾಗಿದ್ದಾನೆ. ಆ ಕನಿಕರ ಪಟ್ಟಂತ ದೇವರು ಈಕೆಯನ್ನು ಕೂಡ ಕಂಡು ಹಾಗೆಯೇ ಹೋಗದೆ ಮನವರಿಗೆ ಆಕೆಯ ಮೇಲೆ ತನ್ನ ಕೈಗಳನ್ನ ಇಟ್ಟನು ಎಂಬುದಾಗಿ, ಇಟ್ಟ ಕೂಡಲೇ ಆಕೆ ಗುಣವಂತಳಾದಳು. ಆತ್ಮೀಯ ರೀತಿಯಲ್ಲಿ ಕೂಡ ನಾವು ಗಮನಿಸುವಾಗ ಒಂದು ವೇಳೆ ನೀನು ರಕ್ಷಣೆ ಇಲ್ಲದೆ ಇರುವಂತ ಸ್ಥಿತಿಯಲ್ಲಿ ಒಂದು ವೇಳೆ ಇದ್ರೆ ಇದೇ ನಿನಗೆ ಸುಸಮಯ. ಯೇಸು ಕ್ರಿಸ್ತನು ನಿನ್ನ ಜೀವಿತಕ್ಕೆ, ನಿನ್ನ ಪಾಪದ ಬಂಧನದಿಂದ, ನಿನ್ನ ಕತ್ತಲೆಯ ಜೀವಿತದಿಂದ, ನಿನ್ನ ರೋಗದ ಪರಿಸ್ಥಿತಿಗಳಿಂದ ಆತನ ಬಿಡುಗಡೆ ಕೊಡುವಂತ ದೇವರಾಗಿದ್ದಾನೆ. 12 ವರ್ಷದಿಂದ ರಕ್ತ ಕುಸುಮ ರೋಗಿ ಸ್ತ್ರೀ ಕೂಡ ಆ ಗುಂಪಿನ ಸಮೂಹದಲ್ಲಿ ಕರ್ತನನ್ನು ಕಂಡು
ಮುಟ್ಟಲು ಆಕೆ ಎಷ್ಟೋ ಹಿಂಜರಿದು ಆಕೆ ಆ ಒಂದು ಜನರ ಸಮೂಹದಲ್ಲಿ ಗೊತ್ತಿಲ್ಲದೆ ನಂಬಿಕೆಯಿಂದ ಮುಟ್ಟಿದರೆ ನಾನು ಸ್ವಸ್ಥಳಾಗುವೆನೋ ಎಂಬುದಾಗಿ ಆಕೆ ನಂಬಿದಳು. ಆಕೆಯಂತೆ ಆಕೆ ಜೀವಿತ ಯಾವಾಗ ಕರ್ತನ ಒಂದು ಉಡುಪಿನ ಗೊಂಡೆಯನ್ನು ಮುಟ್ಟಿದಳೋ ಆ ನಂಬಿಕೆಯ ಸಿದ್ಧಾಂತವಾಗಿ, ಆ ನಂಬಿಕೆಯ ಮೂಲಕವಾಗಿ, ಆ ನಂಬಿಕೆಯ ಪರವಾಗಿ ಪ್ರತಿಬಿಂಬವಾಗಿ ಆಕೆ ಗುಣ ಹೊಂದಿರುವುದನ್ನು ನಾವು ನೋಡಬಹುದು. ನಮ್ಮ ಮನಸ್ಸಿನಲ್ಲಿ ಒಂದು ವೇಳೆ ನಾವು ಯಾವುದೋ ಒಂದು ಆಲೋಚನೆ ಇಟ್ಟುಕೊಂಡ್ರು ಕೂಡ ಇದು ನೆರವೇರ್ತದಾ ಇಲ್ವಾ, ಈ ವರ್ಷ ಇದು ಕೆಲಸ ಆಗ್ತದಾ ಇಲ್ವಾ ಎಂಬುದಾಗಿ ನಮ್ಮ ಜೀವಿತದಲ್ಲಿ ಅನೇಕ ಸಂಶಯಗಳು ಬರದೇ ಇರಲಾರವು. ಆದರೆ ಕರ್ತನು ಆ ಒಂದು ರಕ್ತಸ್ರಾವ ಸ್ತ್ರೀಗೆ ಗುಣಪಡಿಸಿದನು. ಆತನ ವಸ್ತ್ರದ ಉಡುಪಿನ ಗೊಂಡೆಯಿಂದ ಆಕೆಯನ್ನ ಗುಣ ಹೊಂದಿರುವುದನ್ನು ನಾವು ನೋಡ್ತೇವೆ. ಆಕೆಗಿರುವಂತ ನಂಬಿಕೆ ಶ್ರೇಷ್ಠವಾದದ್ದು, ಆಕೆಯಲ್ಲಿರುವಂತ ವಿಶ್ವಾಸವು ಶ್ರೇಷ್ಠವಾದಂತಾಗಿದೆ. ಹಾಗಾಗಿ ನೀವು ಮನಸ್ಸಿನಲ್ಲಿ ಒಂದು ವೇಳೆ ಯಾವುದೇ ಒಂದು ರೀತಿಯ ಆಲೋಚನೆ ಅಂದುಕೊಂಡ್ರು ಕೂಡ ದೇವರು ಆತನನ್ನ ನೆರವೇರಿಸಿ, ದೇವರು ಆತನ ಕೃಪೆಯನ್ನ ತೋರಿಸುವಂತ ದೇವರಾಗಿದ್ದಾನೆ. ದೇವರು ತನ್ನ ಜೀವಿತದಲ್ಲಿ ಆತನು ಮನಮರುಗುವಂತ ದೇವರಾಗಿದ್ದಾನೆ. ಕಟ್ಟಲ್ಪಟ್ಟಂತ ಜೀವಿತಕ್ಕೆ ಆತನು ಬಿಡುಗಡೆ ಕೊಡುವಂತ ದೇವರಾಗಿದ್ದಾನೆ. ಆತನು ಸರ್ವ ಸೃಷ್ಟಿಯಲ್ಲಿ ಕೂಡ ಆತನು ಆದಿ ಸಂಭೂತನು ಆತನಾಗಿರುವಂತ ದೇವರಾಗಿದ್ದಾನೆ. ಶ್ರೇಷ್ಠನಾದಂತ ದೇವರು ಯಾವ ನಿನ್ನ ಸಂದರ್ಭದಲ್ಲಿ ಸ್ಥಿತಿಗತಿಯಲ್ಲಿ ಇದ್ರೂ ಕೂಡ ನಿನ್ನನ್ನು ತಾಕುವಂತ ದೇವರು, ನೀನಿರುವಂತ ಪರಿಸ್ಥಿತಿಯನ್ನು, ನೀನಿರುವಂತ ಬಂಧನ, ನೀನಿರುವಂತ ಸೈತಾನನಿಂದ ಕಟ್ಟಲ್ಪಟ್ಟಿರುವಂತ ಪರಿಸ್ಥಿತಿಯನ್ನು ಬಿಡುಗಡೆ ಕೊಡುವಂತ ದೇವರು. ರಕ್ತಸ್ರಾವ ಸ್ತ್ರೀಯನ್ನು ಗುಣಪಡಿಸಿದನು, ಆಕೆ ನಂಬಿಕೆಯ ಮೂಲಕ ಗುಣ ಹೊಂದಿದ ಹಾಗೆ ನೀನಿರುವಂತ ಸ್ಥಳದಲ್ಲಿ ನೀನು ಕೂಡ ಒಂದು ವೇಳೆ ನಂಬಿಕೆಯಾಗಿ ಆತನ ಸನ್ನಿಧಿಗೆ ನೀನು ಬರುವುದಾದರೆ ಆತನಿಂದ ನೀನು ಗುಣ ಹೊಂದುವಂತ ಶಕ್ತಿ ನೀನು ಹೊಂದಿಕೊಳ್ಳಬಹುದು. ಒಂದು ವೇಳೆ ಆತ್ಮೀಯ ರೀತಿಯಲ್ಲಿ ನೀನು ಒಂದು ವೇಳೆ ಪಾಪವೆಂಬ ರೋಗದಲ್ಲಿ ನೀನು ಬಿದ್ದಿರಬಹುದು. ಆ ಒಂದು ರೋಗಕ್ಕೆ ಪರಿಹಾರಕನು ಯೇಸು ಸ್ವಾಮಿ ಮಾತ್ರ. ಆ ಪಾಪದ ಎಲ್ಲಾ ಪರಿಹಾರಕ ಶಿಕ್ಷೆಯನ್ನು ತಾನೇ ಕಲ್ವಾರಿ ಕ್ರೂಜೆಯಲ್ಲಿ ಅನುಭವಿಸಿ ಎಲ್ಲವನ್ನು ತಾನೇ ಹೊತ್ತುಕೊಂಡು ನಿನಗಿರುವಂತಹ ಎಲ್ಲ ನೋವುಗಳನ್ನು, ಭಾರಗಳನ್ನು, ಪಾಪದ ಎಲ್ಲ ದೋಷಾರೋಪಣೆಯನ್ನು ತನ್ನ ಮೇಲೆ ಹೊತ್ತುಕೊಂಡು ನಿನಗೆ ಬಿಡುಗಡೆ ಕೊಟ್ಟಂತ ದೇವರಾಗಿದ್ದಾನೆ. ನಿನಗೆ ಕ್ಷಮಾವನ್ನು ಕೊಟ್ಟಂತ ದೇವರು, ಕ್ಷಮಾದಾನವನ್ನು ಕೊಟ್ಟಂತ ದೇವರಾಗಿದ್ದಾನೆ. ನಿನಗೋಸ್ಕರ ಶಿಲುಬೆಯಲ್ಲಿ ಬಲಿಯಾದಂತ ದೇವರಾಗಿದ್ದಾನೆ. ನೀನು ಯಾವ ಸ್ಥಾನದಲ್ಲಿದ್ದರು, ನೀನು ಕುಲೀನನಾಗಿದ್ದರು, ನೀನು ಬಲಹೀನನಾಗಿದ್ದರು, ನೀನು ಸೌಂದರ್ಯವುಳ್ಳವನಾಗಿದ್ದರು, ಒಂದು ವೇಳೆ ಕನಿಷ್ಠನಾಗಿದ್ದರೂ ಕೂಡ ಪರವಾಗಿಲ್ಲ. ನೀನು ಯಾವ ಮೇಲು ಕೀಳು, ಶ್ರೀಮಂತ ಬಡವ ಎಂಬುದಾಗಿ ಕೂಡ ನೀನು ಯೋಚಿಸದೆ ಕರ್ತನು ತನ್ನ ರಕ್ಷಣೆಯನ್ನು ಉಚಿತಾರ್ಥವಾಗಿ ಕೊಡುವಂತ ದೇವರಾಗಿದ್ದಾನೆ. ಎಲ್ಲರೂ ರಕ್ಷಣೆ ಹೊಂದಿ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂಬುದಾಗಿ ಆತನ ಒಂದು ಉದ್ದೇಶ. 13ನೇ ಅಧ್ಯಾಯ ಲೂಕನ ಸುವಾರ್ತೆ 5ನೇ ವಚನದಲ್ಲಿ ನೋಡುವಾಗ, ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಅವರಂತೆಯೇ ಹಾಳಾಗಿ ಹೋಗುವಿರಿ ಎಂಬುದಾಗಿ ಇಲ್ಲಿ ವಾಕ್ಯದಲ್ಲಿ ನೋಡುವಾಗ, 13ನೇ ಅಧ್ಯಾಯದಲ್ಲಿ ನೋಡುವಾಗ, ಅದೇ ಸಮಯದಲ್ಲಿ ಕೆಲವರು ಆತನ ಹತ್ತಿರದಲ್ಲಿದ್ದು ಪಿಲಾತನು ಗಲಿಲಾಯದವರ ರಕ್ತವನ್ನು ಅವರು ಕೊಟ್ಟ ಬಲಿಗಳ ಸಂಗಡ ಬೆರೆಸಿದನೆಂದು ಆತನಿಗೆ ತಿಳಿಸಿದರು. ಅದಕ್ಕೆ ಆತನವರಿಗೆ, ಆ ಗಲಿಲಾಯದವರಂತ ಕೊಲೆಯನ್ನು ಅನುಭವಿಸಿದ್ದರಿಂದ ಅವರನ್ನು ಎಲ್ಲಾ ಗಲಿಲಾಯದರಿಗಿಂತ ಪಾಪಿಷ್ಠರೆಂದು ಭಾವಿಸುತ್ತೀರೋ? ಹಾಗೆ ಭಾವಿಸಕೂಡದೆಂದು ನಿಮಗೆ ಹೇಳುತ್ತೇನೆ. ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಹಾಗೆಯೇ ಹಾಳಾಗಿ ಹೋಗಿರುವಿರಿ. ಆದರೆ ಕರ್ತನನ್ನ ಒಂದು ವೇಳೆ ನಂಬುವುದಾದರೆ ನೀವು ಬದುಕಿಕೊಳ್ಳುವಂತ ಮನುಷ್ಯರಾಗಿರುತ್ತೀರಿ. ನಿಮ್ಮ ಅಪರಾಧಗಳ ಪಾಪಗಳ ದೆಸೆಯಿಂದ ಕರ್ತನು ತನ್ನ ರಕ್ತದ ಮೂಲಕ ಬಿಡುಗಡೆಯನ್ನು ಕೊಟ್ಟಂತ ದೇವರಾಗಿದ್ದಾನೆ. ಆತನು ಶ್ರೇಷ್ಠನಾಗಿರುವಂತ ಕರ್ತನಾಗಿದ್ದಾನೆ. ಆತನು ಮಹಾರಾಜನು, ಮಹಾಯಾಜಕನಾಗಿದ್ದಾನೆ. ಆತನು ಒಳ್ಳೆಯ ಕುರುಬನಾಗಿದ್ದಾನೆ. ಈ ಸಮಯದಲ್ಲಿ ನೀನು ಯಾವ ಸ್ಥಿತಿಯಲ್ಲಿದ್ದರೂ ಆತನು ನಿನ್ನನ್ನು ಬಿಡುಗಡೆ ಕೊಟ್ಟು ಸಮಾಧಾನ ಕೊಟ್ಟು ನಿನ್ನನ್ನು ತನ್ನ ಕೃಪೆಯಲ್ಲಿ ಭದ್ರಪಡಿಸುವಂತ ದೇವರು ಆತನಾಗಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಸಮಯದಲ್ಲಿ ರಕ್ತಸ್ರಾವ ಸ್ತ್ರೀಯನ್ನು ಗುಣಪಡಿಸಿದ ಹಾಗೆ ನಿನ್ನನ್ನು ಕೂಡ ಗುಣಪಡಿಸಿ ನೀನು ಅಂದುಕೊಂಡದ್ದನ್ನು ಕರ್ತನು ನೆರವೇರಿಸುವಂತ ದೇವರ. ಅದು ರೋಗವಾಗಲಿ, ಅದು ಬಂಧನವಾಗಲಿ, ಅದು ಶಾಪಗ್ರಸ್ತವಾಗಲಿ, ಅದು ಕತ್ತಲೆ ಆಗಲಿ, ಯಾವ ವಿಧವಾದಂತ ಅಂಧಕಾರವಾಗಲಿ, ಕರ್ತನು ಈ ರಾತ್ರಿ ಸಮಯದಲ್ಲಿ ನಿನ್ನನ್ನು ಗುಣಪಡಿಸಿ ನನಗೆ ಬಿಡುಗಡೆ ಕೊಡುವಂತ ದೇವರಾಗಿದ್ದಾನೆ. ದೇವರು ಈ ವಾಕ್ಯವನ್ನ ನಿನ್ನ ಕುಟುಂಬಕ್ಕೆ, ನಿನ್ನ ಆತ್ಮೀಯ ಜೀವಿತಕ್ಕೆ ಆಶೀರ್ವಾದ ಮಾಡಿಕೊಡಲಿ. ಆಮೆನ್.